ಕನ್ನಡದ ಬಹು ಆಯ್ಕೆ ಪ್ರಶ್ನೆಗಳು ನೋಡೋಣ ಈಗ. ಕನ್ನಡ ವರ್ಣಮಾಲೆಯಲ್ಲಿರುವ ಒಟ್ಟು ಅಕ್ಷರಗಳು 49. ಪ್ರಶ್ನೆ 2, ಅಕ್ಷರಗಳ ಕ್ರಮಬದ್ಧ ಜೋಡಣೆ ವರ್ಣಮಾಲೆ. ಪ್ರಶ್ನೆ 3, ವರ್ಣಮಾಲೆಯಲ್ಲಿರುವ ವಿಧಗಳು 3. ಪ್ರಶ್ನೆ 4, ಸ್ವತಂತ್ರವಾಗಿ ಉಚ್ಚರಿಸಲಾಗುವ ಅಕ್ಷರಗಳು ಸ್ವರಾಕ್ಷರಗಳು. ಪ್ರಶ್ನೆ 5, ಒಟ್ಟು ಸ್ವರಾಕ್ಷರಗಳು 13. ಪ್ರಶ್ನೆ 6, ಒಂದು ಮಾತ್ರಾಕಾರದಲ್ಲಿ ಉಚ್ಚರಿಸಲಾಗುವ ಅಕ್ಷರಗಳು ಹ್ರಸ್ವಸ್ವರಗಳು. ಪ್ರಶ್ನೆ 7, ಎರಡು ಮಾತ್ರಾಕಾಲದಲ್ಲಿ ಉಚ್ಚರಿಸಲಾಗುವ ಅಕ್ಷರಗಳು ದೀರ್ಘಸ್ವರಗಳು. ಪ್ರಶ್ನೆ 8, ಹ್ರಸ್ವಸ್ವರಗಳು ಅ, ಇ, ಉ, ರು, ಎ, ಉ. ಪ್ರಶ್ನೆ 9, ದೀರ್ಘಸ್ವರಗಳು ಆ, ಇ, ಉ, ಎ, ಐ, ಓ, ಔ. ಪ್ರಶ್ನೆ 10, ಸ್ವರಗಳ ಸಹಾಯದಿಂದ ಉಚ್ಚರಿಸಲಾಗುವ ಅಕ್ಷರಗಳು ವ್ಯಂಜನಾಕ್ಷರಗಳು. ಪ್ರಶ್ನೆ 11, ಒಟ್ಟು ವ್ಯಂಜನಾಕ್ಷರಗಳು 34. ಪ್ರಶ್ನೆ 12, ವ್ಯಂಜನಾಕ್ಷರಗಳ ವಿಧಗಳು ವರ್ಗೀಯ ವ್ಯಂಜನಗಳು ಅವರ್ಗೀಯ ವ್ಯಂಜನಗಳು. ಪ್ರಶ್ನೆ 13, ಒಟ್ಟು ವರ್ಗೀಯ ವ್ಯಂಜನಗಳು 25. ಪ್ರಶ್ನೆ 14, ಟ ವರ್ಗ ಟ, ಠ, ಢ, ಢ, ನ. ಪ್ರಶ್ನೆ 15, ಕಡಿಮೆ ಉಸಿರು ಕೊಟ್ಟು ಉಚ್ಚರಿಸಲಾಗುವ ವ್ಯಂಜನಗಳು ಅಲ್ಪ ಪ್ರಾಣಾಕ್ಷರಗಳು. ಪ್ರಶ್ನೆ 16, ಹೆಚ್ಚು ಉಸಿರು ಕೊಟ್ಟು ಉಚ್ಚರಿಸಲಾಗುವ ವ್ಯಂಜನಗಳು ಮಹಾಪ್ರಾಣಾಕ್ಷರಗಳು. ಪ್ರಶ್ನೆ 17, ಮೂಗಿನ ಸಹಾಯದಿಂದ ಉಚ್ಚರಿಸಲಾಗುವ ವ್ಯಂಜನಗಳು ಅನುನಾಸಿಕಾಕ್ಷರಗಳು. ಪ್ರಶ್ನೆ 18, ಅವರ್ಗೀಯ ವ್ಯಂಜನಗಳು 9. ಪ್ರಶ್ನೆ 19, ಯೋಗವಾಹಗಳ ವಿಧಗಳು ಅನುಸ್ವರ ಮತ್ತು ವಿಸರ್ಗ. ಪ್ರಶ್ನೆ 20, ವ್ಯಂಜನಕ್ಕೆ ವ್ಯಂಜನ ಸೇರಿಕೊಂಡು ಉಂಟಾಗುವ ಅಕ್ಷರ ಸಂಯುಕ್ತಾಕ್ಷರ. ಪ್ರಶ್ನೆ 21, ಸಜಾತಿಯ ಸಂಯುಕ್ತಾಕ್ಷರವಲ್ಲದ ಪದ ನಿಮ್ನ. ಪ್ರಶ್ನೆ 22, ವಿಜಾತಿಯ ಸಂಯುಕ್ತಾಕ್ಷರವನ್ನು ಹೊಂದಿರುವ ಪದ ಚಕ್ರ. ಪ್ರಶ್ನೆ 23, ಕಾಡಿನಲ್ಲಿ ಸುಂದರವಾದ ಜಿಂಕೆ ವಾಸವಾಗಿದ್ದವು. ಗೆರೆ ಎಳೆದ ಪದಕ್ಕೆ ಬಹುವಚನ ಬರೆಯಿರಿ. ಜಿಂಕೆಗಳು. ಪ್ರಶ್ನೆ 24, ಅಣ್ಣಂದಿರು ಈ ಪದಕ್ಕೆ ವಚನ ಬದಲಿಸಿ ಬರೆಯಿರಿ. ಅಣ್ಣ. ಪ್ರಶ್ನೆ 25, ವ್ಯಕ್ತಿ, ವಸ್ತು, ಸ್ಥಳ ಮತ್ತು ಪ್ರಾಣಿಗಳ ಹೆಸರುಗಳನ್ನು ಸೂಚಿಸುವ ಪದಗಳು ನಾಮಪದಗಳು. ಪ್ರಶ್ನೆ 26, ರೂಢಿಯಿಂದ ಬಂದ ಪದಗಳು ರೂಢನಾಮ. ಪ್ರಶ್ನೆ 27, ಅಂಕಿತ ನಾಮಕ್ಕೆ ಉದಾಹರಣೆ ಜಗದೀಶ. ಪ್ರಶ್ನೆ 28, ಬಳೆಗಾರ ಮತ್ತು ವ್ಯಾಪಾರಿ ಈ ಪದಗಳು ಯಾವ ನಾಮಪದಕ್ಕೆ ಉದಾಹರಣೆಯಾಗಿವೆ? ಅನ್ವರ್ಥ ನಾಮ. ಪ್ರಶ್ನೆ 29, ಸಪ್ತಮಿ ವಿಭಕ್ತಿ ಪ್ರತ್ಯಯ ಅಲ್ಲಿ. ಪ್ರಶ್ನೆ 31, ರಾಮನ ದೆಸೆಯಿಂದ ಈ ಪದದಲ್ಲಿ ಕಂಡುಬಂದಿರುವ ವಿಭಕ್ತಿ ಪ್ರತ್ಯಯ ದ್ವಿತೀಯ. ರಾಮನ ದೆಸೆಯಿಂದ ಇದು ಪಂಚಮಿ ವಿಭಕ್ತಿ ಪ್ರತ್ಯಯ ಆಗ್ತೈತಿ. ಪ್ರಶ್ನೆ 31, ನಾವು ಬರೆದ ವಿಚಾರಗಳು ಓದುಗರಿಗೆ ಸ್ಪಷ್ಟವಾಗಿ ಅರ್ಥವಾಗಲೆಂದು ಅಲ್ಲಲ್ಲಿ ಉಪಯೋಗಿಸುವ ಚಿಹ್ನೆಗಳು ಲೇಖನ ಚಿಹ್ನೆಗಳು. ಪ್ರಶ್ನೆ 32, ಮೈಸೂರಿನಲ್ಲಿ ಪ್ರತಿ ವರ್ಷ ದಸರಾ ನಾಡ ಹಬ್ಬವು ವಿಜೃಂಭಣೆಯಿಂದ ನಡೆಯುತ್ತದೆ. ಈ ವಾಕ್ಯದಲ್ಲಿ ಬಳಸಿರುವ ಲೇಖನ ಚಿಹ್ನೆ ಆವರಣ ಚಿಹ್ನೆ. ಪ್ರಶ್ನೆ 33, ಬರವಣಿಗೆಯ ಮೂಲಕ ಸಂಗತಿ, ವಿಚಾರ ಮತ್ತು ವಿಷಯಗಳನ್ನು ಇನ್ನೊಬ್ಬರ ಜೊತೆ ಹಂಚಿಕೊಳ್ಳುವುದು ಪತ್ರಲೇಖನ. ಪ್ರಶ್ನೆ 34, ಕಿರಿಯರಿಗೆ ಬಳಸುವ ಸಂಬೋಧನೆ ಚಿರಂಜೀವಿ. ಪ್ರಶ್ನೆ 35, ಒಂದು ಶಬ್ದಕ್ಕೆ ಸಮಾನವಾದ ಅರ್ಥವನ್ನು ಕೊಡುವ ಮತ್ತೊಂದು ಶಬ್ದ ಸಮಾನಾರ್ಥಕ ಪದ. ಪ್ರಶ್ನೆ 36, ಪದ್ಮ ಈ ಶಬ್ದಕ್ಕೆ ಸಮಾನಾರ್ಥಕ ಪದಗಳು ತಾವರೆ, ಕಮಲ. ಪ್ರಶ್ನೆ 37, ಒಂದು ಶಬ್ದವು ಇತರ ಹಲವಾರು ಅರ್ಥಗಳನ್ನು ಸೂಚಿಸುವಂತಿದ್ದರೆ ಅದು ನಾನಾರ್ಥಕ ಪದ. ಪ್ರಶ್ನೆ 38, ವ್ಯಂಜನಗಳಿಗೆ ಸ್ವರಗಳು ಸೇರಿ ಆಗುವ ಅಕ್ಷರಗಳು ಗುಣಿತಾಕ್ಷರಗಳು. ರಾಜ ಈ ಪದವನ್ನು ಬಿಡಿಸಿ ಬರೆಯಿರಿ. ರ ವ್ಯಂಜನ ಪ್ಲಸ್ ಆ, ಜ ಪ್ಲಸ್ ಅ. ಪ್ರಶ್ನೆ 40, ಮಗು ಯಾವ ಲಿಂಗಕ್ಕೆ ಉದಾಹರಣೆ ಆಗಿದೆ? ನಪುಂಸಕಲಿಂಗ.
ಪ್ರಶ್ನೆ 41 ಹೆಂಗಸು ಎಂಬ ಅರ್ಥದಿಂದ ಬಳಸುವ ಪದಗಳು ಸ್ತ್ರೀಲಿಂಗ. ಪ್ರಶ್ನೆ 42 ಪುಲ್ಲಿಂಗಕ್ಕೆ ಉದಾಹರಣೆ ರಮೇಶ ಮತ್ತು ಸುರೇಶ. ಪ್ರಶ್ನೆ 43 ನಾಮಪದದ ವಿಶೇಷ ಗುಣವನ್ನು ತಿಳಿಸುವ ಅಥವಾ ಸೂಚಿಸುವ ಪದ ಗುಣವಿಶೇಷಣ. ಪ್ರಶ್ನೆ 44 ಗಾಳಿಯು ಜೋರಾಗಿ ಬೀಸಿತು. ಈ ವಾಕ್ಯದಲ್ಲಿರುವ ಗುಣವಿಶೇಷಣ ಜೋರಾಗಿ. ಪ್ರಶ್ನೆ 45 ಎರಡು ಅಕ್ಷರಗಳು ಯಾವ ಕಾಲ ವಿಳಂಬವೂ ಇಲ್ಲದೆ ಪರಸ್ಪರ ಸೇರುವುದು ಸಂಧಿ. ಪ್ರಶ್ನೆ 46 ಅಕ್ಷರವೊಂದು ಲೋಪವಾಗಬಹುದು, ಇನ್ನೊಂದು ಆಗಮಿಸಬಹುದು. ಒಂದು ಅಕ್ಷರ ಹೋಗಿ ಅದರ ಸ್ಥಾನದಲ್ಲಿ ಬೇರೆಯೇ ಅಕ್ಷರ ಬಂದರೆ ಅದು ಸಂಧಿ ಕಾರ್ಯ. ಪ್ರಶ್ನೆ 47 ಕನ್ನಡ ಸಂಧಿಗಳು ಲೋಪ ಸಂಧಿ, ಆಗಮ ಸಂಧಿ, ಆದೇಶ ಸಂಧಿ ಮೂರು ಹೌದು. ಪ್ರಶ್ನೆ 48 ಮನೆ ಪ್ಲಸ್ ಅನ್ನು ಇದರಲ್ಲಿ ಪೂರ್ವ ಪದ ಮನೆ. ಪ್ರಶ್ನೆ 49 ಸ್ವರದ ಮುಂದೆ ಸ್ವರವು ಬಂದು ಸಂಧಿಯಾಗುವಾಗ ಪೂರ್ವ ಪದದ ಕೊನೆಯಲ್ಲಿರುವ ಸ್ವರವು ಲೋಪವಾಗುವುದಕ್ಕೆ ಲೋಪಸಂಧಿ ಎನ್ನುವರು. ಪ್ರಶ್ನೆ 50 ಹೊಳೆಯಲ್ಲಿ ಈ ಪದದಲ್ಲಿರುವ ಸಂಧಿ ಆಗಮ ಸಂಧಿ. ಪ್ರಶ್ನೆ 51 ಕುಡುಗೋಲು, ಬೆಡ್ಡದಾವರೆ ಮತ್ತು ಕಂಬನಿ ಈ ಪದಗಳು ಪ್ರತಿನಿಧಿಸುವ ಸಂಧಿ ಆದೇಶ ಸಂಧಿ. ಪ್ರಶ್ನೆ 52 ಸವಿಗನ್ನಡ ಈ ಪದವನ್ನು ಬಿಡಿಸಿ ಬರೆಯಿರಿ. ಸವಿ ಪ್ಲಸ್ ಕನ್ನಡ ಸವಿಗನ್ನಡ. ಪ್ರಶ್ನೆ 53 ಉನ್ನತಿ ಪದದ ವಿರುದ್ಧಾರ್ಥಕ ಪದ ಅವನತಿ. ಪ್ರಶ್ನೆ 54 ಕೃಷ್ಣನು ಕೊಳಲನ್ನು ಬಾರಿಸಿದನು ಈ ವಾಕ್ಯದಲ್ಲಿರುವ ಕ್ರಿಯಾಪದ ಬಾರಿಸು. ಪ್ರಶ್ನೆ 55 ನಡೆದ, ನಡೆಯುತ್ತಿರುವ ಮತ್ತು ನಡೆಯುವ ಕ್ರಿಯೆಗಳನ್ನು ಸೂಚಿಸುವುದು ಕಾಲಗಳು. ಪ್ರಶ್ನೆ 56 ರಮೇಶನು ಮನೆ ಪಾಠವನ್ನು ಮುಗಿಸಿದನು ಈ ವಾಕ್ಯದಲ್ಲಿರುವ ಕಾಲ ಭೂತಕಾಲ. ಪ್ರಶ್ನೆ 57 ಗುಂಪಿಗೆ ಸೇರಿದ ಪದ ಗುರುತಿಸಿ. ಜಯ, ವಿಜಯ, ಯಶಸ್ಸು, ಭಯ ಇದರಲ್ಲಿ ಭಯ ಗುಂಪಿಗೆ ಸೇರದೇ ಇರತಕ್ಕಂಥ ಪದ. ಪ್ರಶ್ನೆ 58 ಕೆಳಗಿನವುಗಳಲ್ಲಿ ಜೋಡು ನುಡಿ ಅಲ್ಲದ ಪದವನ್ನು ಗುರುತಿಸಿ. ಕೆರೆಕಟ್ಟೆ, ಕಸಕಡ್ಡಿ, ಪ್ರಕೃತಿ, ಬೆಟ್ಟಗುಡ್ಡ ಇದರಲ್ಲಿ ಪ್ರಕೃತಿ ಜೋಡು ನುಡಿ ಅಲ್ಲದ ಪದ. ನೆಕ್ಸ್ಟ್ ಪ್ರಶ್ನೆ 59 ಜೋಡು ನುಡಿಗೆ ಉದಾಹರಣೆ ಕೆರೆಕಟ್ಟೆ. ಪ್ರಶ್ನೆ 60 ಕರ್ನಾಟಕ ಸಂಗೀತ ಪಿತಾಮಹ ಪುರಂದರ ದಾಸರು. ಪ್ರಶ್ನೆ 61 ಚಂದ್ರಶೇಖರ್ ಪಾಟೀಲರ ಕಾವ್ಯನಾಮ ಚಂಪಾ. ಪ್ರಶ್ನೆ 62 ಸಂಜನಾ ಹಣ್ಣನ್ನು ತಿಂದಳು ಈ ವಾಕ್ಯದಲ್ಲಿ ತಿಂದಳು ಎಂಬ ಪದವು ಕ್ರಿಯಾಪದ. ಪ್ರಶ್ನೆ 63 ಮಕ್ಕಳ ಕವಿತೆಗಳ ಕಣ್ಮಣಿ ಎಂದು ಕರೆಯಲ್ಪಡುವ ಕವಿ ಪಂಜೆ ಮಂಗೇಶರಾಯ. ಪ್ರಶ್ನೆ 64 ಶಿಕ್ಷಕರು ತಮ್ಮ ವಿದ್ಯಾರ್ಥಿಗಳಿಗೆ ಶಾಲಾ ಗ್ರಂಥಾಲಯದಲ್ಲಿ ಮಾಸಿಕವಾಗಿ ಬರುತ್ತಿರುವ ಸ್ಪರ್ಧಾತ್ಮಕ ಪತ್ರಿಕೆಯನ್ನು ಓದುವಂತೆ ತಿಳಿಸಿದರು. ಹಾಗಾದರೆ ಮಾಸಿಕ ಪದದ ಅರ್ಥ ತಿಂಗಳಿಗೊಮ್ಮೆ. ಪ್ರಶ್ನೆ 65 ಮಾತನ್ನು ಯಾವ ಸಂಧಿಗೆ ಉದಾಹರಣೆ. ಮಾತನ್ನು ಯಾವ ಸಂಧಿಗೆ ಉದಾಹರಣೆ ಲೋಪಸಂಧಿ. ಪ್ರಶ್ನೆ 66 ಆರೋಗ್ಯವೇ ಭಾಗ್ಯ ಈ ಹೇಳಿಕೆಯಲ್ಲಿ ಆರೋಗ್ಯ ಪದದ ವಿರುದ್ಧಾರ್ಥಕ ಪದ ಅನಾರೋಗ್ಯ. ಪ್ರಶ್ನೆ 67 ಅಕ್ಕ ಮಹಾದೇವಿ ಅವರ ಅಂಕಿತ ನಾಮ ಚನ್ನ ಮಲ್ಲಿಕಾರ್ಜುನ. ಪ್ರಶ್ನೆ 68 ಕಿರಿಯರಿಗೆ ಪತ್ರ ಬರೆಯುವಾಗ ಬಳಸುವ ಸಂಬೋಧನೆ ಚಿರಂಜೀವಿ. ಪ್ರಶ್ನೆ 69 ಉದ್ಯಾನದಲ್ಲಿರುವ ಗಿಡಗಳು ಕೆಂಪು ಹೂಗಳಿಂದ ಕಂಗೊಳಿಸುತ್ತಿವೆ ಈ ವಾಕ್ಯದಲ್ಲಿರುವ ಗುಣ ವಿಶೇಷಣ ಕೆಂಪು. ಪ್ರಶ್ನೆ 70 ಇವರು ನಮ್ಮ ಊರಿನ ಗೌಡ ಅಡಿಗೆರೆ ಎಳೆದ ಪದವನ್ನು ಸ್ತ್ರೀಲಿಂಗಕ್ಕೆ ಬದಲಿಸಿ ಗೌಡ ಗೌಡತಿ. ಪ್ರಶ್ನೆ 71 ಏಳಿ ಎದ್ದೇಳಿ ಎಚ್ಚರಗೊಳ್ಳಿರಿ ಗುರಿ ಮುಟ್ಟುವವರೆಗೆ ನಿಲ್ಲದಿರಿ ಶಕ್ತಿಯೇ ಜೀವನ ದೌರ್ಬಲ್ಯವೇ ಮರಣ ಎಂದು ಕರೆ ನೀಡಿದವರು ಸ್ವಾಮಿ ವಿವೇಕಾನಂದರು. ಪ್ರಶ್ನೆ 72 ಲೇ ಕಲ್ಲು ಹೊಡಿಬ್ಯಾಡ್ರಿ ಯಾವ ತಲೆ ಬಡಿಬೇಕಂತ ಮಾಡಿದ್ದೀರಿ ಇಲ್ಲಿರುವ ಭಾವಸೂಚಕ ಚಿಹ್ನೆ
ಯಾವುದೇ ಅಂತಂದ್ರೆ ಭಾವಸೂಚಕ ಚಿಹ್ನೆ ಅಪಾಸ್ಟ್ರಫಿ ಅಂತ ಇದು ಹಿಂಗೊಂದು ಗೆರೆ ಎಳೆದು ಕೆಳಗೆ ಟಿಕ್ಕಿ ಕೊಟ್ಟಿರ್ತಾರಲ್ಲ ಆ ಥರ ಇದನ್ನ ಭಾವಸೂಚಕ ಚಿಹ್ನೆ ಅಂತ ಕರೀತಾರೆ. ಪ್ರಶ್ನೆ 73. ಕನ್ನಡ ಭಾಷೆಗೆ 8ನೇ ಜ್ಞಾನಪೀಠ ಪ್ರಶಸ್ತಿ ತಂದುಕೊಟ್ಟ ಸಾಹಿತಿ ಚಂದ್ರಶೇಖರ್ ಕಂಬಾರ್. ಪ್ರಶ್ನೆ 74. ಇವುಗಳಲ್ಲಿ ಸರಿಯಾದ ಅರ್ಥ ನೀಡುವ ವಾಕ್ಯ ಕೃಷ್ಣನು ಬೆಣ್ಣೆಯನ್ನು ತಿಂದನು. ಪ್ರಶ್ನೆ 75. ಮೈಸೂರು ಮಲ್ಲಿಗೆ ಈ ಕವನ ಸಂಕಲನವನ್ನು ಬರೆದವರು ಕೆ.ಎಸ್. ನರಸಿಂಹಮೂರ್ತಿ. ಪ್ರಶ್ನೆ 76. ಗುಂಪಿಗೆ ಸೇರಿದ ಪದ ಗುರುತಿಸಿ. ಲೋಪಸಂಧಿ, ಗುಣಸಂಧಿ, ಆಗಮ ಸಂಧಿ, ಆದೇಶ ಸಂಧಿ. ಇದರೊಳಗೆ ಗುಂಪಿಗೆ ಸೇರದೇ ಇರತಕ್ಕಂಥದ್ದು ಗುಣಸಂಧಿ. ಪ್ರಶ್ನೆ 77. ಗಾದೆ ಪೂರ್ಣಗೊಳಿಸಿ. ಕುಂಬಾರನಿಗೆ ವರುಷ, ದೊನ್ನೆಗೆ ನಿಮಿಷ. ಪ್ರಶ್ನೆ 78. ನೋಡ್ಯಾಳು ಈ ಪದದ ಗ್ರಾಂಥಿಕ ರೂಪ ನೋಡುವಳು. ಪ್ರಶ್ನೆ 79. ಹಬ್ಬ ಎಷ್ಟು ದೊಡ್ಡ ಹಾವು. ಈ ವಾಕ್ಯದಲ್ಲಿ ಬರಬೇಕಾದ ಲೇಖನ ಚಿಹ್ನೆ ಭಾವಸೂಚಕ ಚಿಹ್ನೆ. ಪ್ರಶ್ನೆ 80. ನಾಮಪದದ ವಿಶೇಷ ಗುಣವನ್ನು ತಿಳಿಸುವ ಪದ ಗುಣವಿಶೇಷಣ. ಪ್ರಶ್ನೆ 81. ಆಗಮ ಸಂಧಿಯಲ್ಲಿ ಹೊಸದಾಗಿ ಬಂದು ಸೇರುವ ಅಕ್ಷರಗಳು ಯ ಮತ್ತು ವ. ಪ್ರಶ್ನೆ 82. ಹಾಡು ಈ ಪದದ ವರ್ತಮಾನ ಕಾಲ ರೂಪ. ಹಾಡು ಈ ಪದದ ವರ್ತಮಾನ ಕಾಲ ರೂಪ ಹಾಡುತ್ತಿದ್ದಾನೆ. ಪ್ರಶ್ನೆ 83. ಕಾಡುವಳು ಈ ಪದದ ಧಾತು ರೂಪ ಕಾಡು. ಪ್ರಶ್ನೆ 84. ಸುರೇಶ ಈ ಪದದಲ್ಲಿರುವ ಲಿಂಗ ಪುಲ್ಲಿಂಗ. ನಮ್ಮ ಮನೆ ಹತ್ತಿರ ಶಾಲೆ ಇದೆ. ಗೆರೆ ಎಳೆದಿರುವ ಪದದ ವಿರುದ್ಧಾರ್ಥಕ ಪದ ದೂರ. ಪ್ರಶ್ನೆ 86. ಟ ವರ್ಗದ ಅನುನಾಸಿಕ ಅಕ್ಷರ ನ. ಪ್ರಶ್ನೆ 87. ವ್ಯಂಜನಾಕ್ಷರಗಳನ್ನು ಪ್ರತಿನಿಧಿಸುವ ಪದ ಹವಳ. ಪ್ರಶ್ನೆ 88. ವರ್ಣಮಾಲೆಯಲ್ಲಿ ಪ್ರತಿ ವರ್ಗದ 2 ಮತ್ತು 4ನೇ ಅಕ್ಷರಗಳನ್ನು ಹೀಗೆಂದು ಕರೆಯುವರು ಮಹಾಪ್ರಾಣ. ಪ್ರಶ್ನೆ 82. ವರ್ಗೀಯ ಅಕ್ಷರಗಳಲ್ಲಿ ಪ್ರತಿ ವರ್ಗದ ಪಂಚಮಾಕ್ಷರಗಳನ್ನು ಹೀಗೆಂದು ಕರೆಯುವರು ಅನುನಾಸಿಕ. ಪ್ರಶ್ನೆ 90. ಕೊಟ್ಟಿರುವ ಆಯ್ಕೆಗಳಲ್ಲಿ ಸಪ್ತಮಿ ವಿಭಕ್ತಿ ಪ್ರತ್ಯಯ ಪದಕ್ಕೆ ಉದಾಹರಣೆ ಚೀಲದಲ್ಲಿ. ಪ್ರಶ್ನೆ 91. ಸರ್ವಜ್ಞನು ಬಳಸಿಕೊಂಡ ಸಾಹಿತ್ಯ ಪ್ರಕಾರ ತ್ರಿಪದಿ. ಪ್ರಶ್ನೆ 92. ರಾಯಣ್ಣ ಈ ಸಂಸ್ಥಾನದ ಬಿಡುಗಡೆಗಾಗಿ ಹೋರಾಡಿದನು ಕಿತ್ತೂರು. ಪ್ರಶ್ನೆ 93. ಸಜ್ಜಾತಿಯ ಸಂಯುಕ್ತಾಕ್ಷರ ಪದ ಹಣ್ಣು. ಪ್ರಶ್ನೆ 94. ರಾಮನನ್ನು ಈ ಪದದಲ್ಲಿರುವ ವಿಭಕ್ತಿ ದ್ವಿತೀಯ. ಪ್ರಶ್ನೆ 95. ಮನೆ ಪ್ಲಸ್ ವು ಈ ಪದವನ್ನು ಕೂಡಿಸಿ ಬರೆಯಿರಿ ಮನೆಯು. ಪ್ರಶ್ನೆ 96. ಗುಂಪಿಗೆ ಸೇರಿದ ಪದ ಗುರುತಿಸಿ. ಶಿಕ್ಷಕ, ಬೋಧಕ, ಗುರು, ಅಪ್ಪ. ಗುಂಪಿಗೆ ಸೇರಿದ ಪದ ಅಪ್ಪ. ಪ್ರಶ್ನೆ ಸಂಖ್ಯೆ 97. ಐದಕ್ಕಿ ಲಕ್ಕಮ್ಮರ ಅಂಕಿತ ನಾಮ ಮಾರಯ್ಯ ಪ್ರಿಯ ಅಮರೇಶ್ವರಲಿಂಗ. ಪ್ರಶ್ನೆ 98. ಬೆಟ್ಟ ಪ್ಲಸ್ ತಾವರೆ ಈ ಪದದ ಸಂಧಿ ರೂಪ ಬೆಟ್ಟದಾವರೆ. ಪ್ರಶ್ನೆ 99. ಅನುಕರ್ಣಾವ್ಯಯಕ್ಕೆ ಉದಾಹರಣೆ ಪರಪರ. ಪ್ರಶ್ನೆ 100. ರಸಋಷಿ ಎಂಬ ಬಿರುದಾಂಕಿತರು ಕುವೆಂಪು. ಪ್ರಶ್ನೆ 101. ಚಂದ್ರ ಈ ಪದದ ತದ್ಭವ ರೂಪ ಚಂದಿರ. 102ನೇ ಪ್ರಶ್ನೆ. ಅಕ್ಕರ ಈ ಪದದ ತತ್ಸಮ ರೂಪ ಅಕ್ಷರ. ಪ್ರಶ್ನೆ 103. ರಾಧಾ ಕೃಷ್ಣ, ಪಾರ್ವತಿ ಪರಮೇಶ್ವರ. 104ನೇ ಪ್ರಶ್ನೆ. ದ್ರೌಪದಿ ಮಹಾಭಾರತ ರಾಮಾಯಣ ಸೀತೆ. ಪ್ರಶ್ನೆ 105. ಚಿದಂಬರ ರಹಸ್ಯ ಕೃತಿಯನ್ನು ರಚಿಸಿದವರು ಪೂರ್ಣಚಂದ್ರ ತೇಜಸ್ವಿ. ಪ್ರಶ್ನೆ 106. ಕರ್ನಾಟಕದ ಮಾರ್ಟಿನ್ ಲೂಥರ್ ಎಂಬ ಬಿರುದಾಂಕಿತರು ಬಸವಣ್ಣ.
ಪ್ರಶ್ನೆ 107. ಮಾತೃ ಈ ಪದದ ವಿರುದ್ಧ ಲಿಂಗ ನುಡಿ ಪಿತೃ. ಪ್ರಶ್ನೆ 108. ಕನ್ನಡದ 3ನೆಯ ರಾಷ್ಟ್ರಕವಿ GS ಶಿವರುದ್ರಪ್ಪ. ಪ್ರಶ್ನೆ 109. ಭಾರತದ ಸ್ವಾತಂತ್ರ್ಯ ಚಳವಳಿ ಯಾವ ತತ್ವದಲ್ಲಿ ಬೆಳೆಯಿತು? ಗಾಂಧಿ ತತ್ವ. ಪ್ರಶ್ನೆ 110. ಕರ್ಣ ಪದದ ಅರ್ಥ ಕಿವಿ. ಪ್ರಶ್ನೆ 111. ಮನಸ್ವಿ ಹಾಲನ್ನು ಕುಡಿಯುವಳು. ಈ ವಾಕ್ಯದಲ್ಲಿರುವ ಕರ್ಮ ಪದವನ್ನು ಗುರುತಿಸಿ. ಹಾಲನ್ನು. ಪ್ರಶ್ನೆ 112. ಶುದ್ಧ ರೂಪ ಗುರುತಿಸಿ. 2. ಪ್ರಶ್ನೆ 113. ವೀಣಾಪಾನಿ ಈ ಪದದ ಸಮಾನಾರ್ಥಕ ಪದ ಸರಸ್ವತಿ. ಪ್ರಶ್ನೆ 114. ಎಳ್ಳಷ್ಟು ಈ ನುಡಿಗಟ್ಟಿನ ಅರ್ಥ ಅತ್ಯಲ್ಪ. ಪ್ರಶ್ನೆ 115. ರವಿಚಂದ್ರನು ಪಟ್ಟಣದಲ್ಲಿ ವಾಸಿಸುತ್ತಾನೆ ಹಾಗೂ ಅವನು ಮಾಂಸಾಹಾರಿಯಾಗಿದ್ದಾನೆ. ಈ ವಾಕ್ಯದಲ್ಲಿರುವ ಸರ್ವನಾಮ ಅವನು. ಪ್ರಶ್ನೆ 116. ಅವನು ಈ ಪದದ ಬಹುವಚನ ರೂಪ ಅವರು. ಪ್ರಶ್ನೆ 117. ನಡೆಯಿತು ಈ ಪದದ ಭವಿಷ್ಯತ್ಕಾಲ ರೂಪ ನಡೆಯುವುದು. ಪ್ರಶ್ನೆ 118. ಆದಿ ಈ ಪದದ ವಿರುದ್ಧಾರ್ಥಕ ಪದ ಅಂತ್ಯ. ಕೆಲವು ಸಲ ಸ್ವರಕ್ಕೆ ಸ್ವರವು ಪರವಾದಾಗ ಯಾವುದೇ ರೀತಿಯ ಸಂಧಿ ಕಾರ್ಯವೂ ನಡೆಯುವುದಿಲ್ಲ. ಅದು ಪ್ರಕೃತಿ ಭಾವ. ಪ್ರಶ್ನೆ 120. ಪುರಂದರ ವಿಠಲ ಎಂಬ ಅಂಕಿತದಿಂದ ಪ್ರಸಿದ್ಧರಾದವರು ಪುರಂದರದಾಸರು. ಪ್ರಶ್ನೆ 121. ವಿದ್ಯೆ ಇದ್ದರೆ ಸಾಲದು, ವಿನಯವೂ ಬೇಕು. ಪ್ರಶ್ನೆ 122. ದ್ವಿತೀಯ PUC ವಿದ್ಯಾರ್ಥಿಗಳು ಆಟವಾಡುತ್ತಿದ್ದಾರೆ. ಈ ವಾಕ್ಯದಲ್ಲಿರುವ ಪುಲ್ಲಿಂಗ ಪದ ವಿದ್ಯಾರ್ಥಿಗಳು. ಪ್ರಶ್ನೆ 123. 50 ವರ್ಷಗಳ ಸಂಭ್ರಮಾಚರಣೆಯನ್ನು ಹೀಗೆನ್ನುವರು. ಸುವರ್ಣ ಮಹೋತ್ಸವ. ಪ್ರಶ್ನೆ 124. ಜುಗಾರಿ ಕ್ರಾಸ್ ಪೂರ್ಣಚಂದ್ರ ತೇಜಸ್ವಿ ಅವರು. ಶ್ರೀರಾಮಾಯಣ ದರ್ಶನಂ ಕುವೆಂಪು. ಪ್ರಶ್ನೆ 125. ದಿವ್ಯಳ ಮನೆಯಲ್ಲಿ ಧನವು ಬಹಳಷ್ಟಿದೆ. ಇಲ್ಲಿ ಧನವೆಂದರೆ ಸಂಪತ್ತು. ಪ್ರಶ್ನೆ 122. ಪದವನ್ನು ಓದುವಾಗ ಉಸಿರು ತೆಗೆದುಕೊಳ್ಳಲು ನಿಲ್ಲುವ ಸ್ಥಳ ಯತಿ. ಪ್ರಶ್ನೆ 127. ಅತ್ತಿರ್ ಈ ಪದದ ಬಹುರೂಪ ಬಹುಪದ ರೂಪ ಹತ್ತಿರ. 128ನೇ ಪ್ರಶ್ನೆ. ಮಹಿಳಾ ದಶಕದ ವರ್ಷದ ಆಚರಣೆ 1975ರಿಂದ 1985. ಪ್ರಶ್ನೆ 129. ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಮಾರ್ಚ್ 8. ಪ್ರಶ್ನೆ 130. ಒಗಟು ಬಿಡಿಸಿ ಹಸಿರು ಕೊಡದ ತುಂಬ ಸಿಹಿ ನೀರು. ಹಾಗಾದರೆ ನಾನ್ಯಾರು? ಆಪ್ಷನ್ ಎ ಎಳೆನೀರು ಸರಿ ಉತ್ತರ. ಪ್ರಶ್ನೆ 131. ಒಗಟು ಬಿಡಿಸಿ ಕಣ್ಣಿಲ್ಲ ಕಾಲಿಲ್ಲ ಆದರೂ ಚಲಿಸುತ್ತದೆ. ಉತ್ತರ ನದಿ. ಪ್ರಶ್ನೆ 132. ಛತ್ರಪತಿ ಶಿವಾಜಿಯ ತಾಯಿ ಹೆಸರೇನು? ಜೀಜಾಬಾಯಿ. ಪ್ರಶ್ನೆ 133. ಶಿವಾಜಿಯ ಪಟ್ಟಾಭಿಷೇಕವು ಡ್ಯಾಶ್ದಲ್ಲಿ ನಡೆಯಿತು. ರಾಯಗಢ. ಪ್ರಶ್ನೆ 134. ಜೋಡು ನುಡಿಯಲ್ಲದ ಪದವನ್ನು ಗುರುತಿಸಿ. ಸರಸರ. ಪ್ರಶ್ನೆ 135. ರೈತರ ಮಿತ್ರ ಎರೆಹುಳು. ಪ್ರಶ್ನೆ 136. ಇಂಗು ಗುಂಡಿಯಲ್ಲಿ ಇಂಗಿಸುವುದು ಮಳೆ ನೀರು. ಹೈದರಾಲಿ ಸೈನಿಕರನ್ನು ಒನಕೆಯಿಂದ ಹೊಡೆದು ಸಾಯಿಸಿದ ವೀರವನಿತೆ ಓಬವ್ವ. ಪ್ರಶ್ನೆ 138. 3 ಸಾಲುಗಳನ್ನು ಹೊಂದಿರುವ ಪದ್ಯ ತ್ರಿಪದಿ. ಪ್ರಶ್ನೆ 139. ಚಕ್ರವ್ಯೂಹ ಭೇದಿಸುವ ವಿದ್ಯೆ ತಿಳಿದವರು ಕೃಷ್ಣ, ಬಲರಾಮ, ಅರ್ಜುನ ಮೂವರು. ಚಕ್ರವ್ಯೂಹವನ್ನು ರಚಿಸಿದವರು ದ್ರೋಣಾಚಾರ್ಯ.
ಪ್ರಶ್ನೆ 141. ಅಭಿಮನ್ಯು ತಂದೆ ಹೆಸರು ಅರ್ಜುನ. ಪ್ರಶ್ನೆ 142. ಗುಂಪಿಗೆ ಸೇರಿದ ಪದ ಗುರುತಿಸಿ. ವಿಖ್ಯಾತ, ಕುಖ್ಯಾತ, ಹೆಸರುವಾಸಿ, ಪ್ರಸಿದ್ಧಿ. ಸರಿಯಾದ ಉತ್ತರ ಕುಖ್ಯಾತ ಗುಂಪಿಗೆ ಸೇರಿದ ಪದ. ಪ್ರಶ್ನೆ 143. ಜೈನ ದೇವಾಲಯ. ಉತ್ತರ ಬಸದಿ. ಪ್ರಶ್ನೆ 144. ವಿಶ್ವವಿಖ್ಯಾತ ಕಲ್ಲಿನ ರಥ ಇರುವ ಸ್ಥಳ ಹಂಪೆ. ಪ್ರಶ್ನೆ 145. ಬ್ರಿಟಿಷರಿಗೆ ಭಾರತವನ್ನು ಬಿಟ್ಟು ತೊಲಗಿ ಎಂದು ಎಚ್ಚರಿಕೆ ಕೊಟ್ಟವರು ಮಹಾತ್ಮ ಗಾಂಧಿ. ನೂರ 46ನೇ ಪ್ರಶ್ನೆ. ಅಬ್ದುಲ್ ಕಲಾಂ ರವರ ಆತ್ಮಕಥನ ಅಗ್ನಿಯ ರೆಕ್ಕೆಗಳು. ಪ್ರಶ್ನೆ 147. ಗಾದೆ ಪೂರ್ಣಗೊಳಿಸಿ. ಪ್ರತ್ಯಕ್ಷವಾಗಿ ಕಂಡರೂ ಪ್ರಮಾಣಿಸಿ ನೋಡು. ಪ್ರಶ್ನೆ 148. ಗಾದೆ ಪೂರ್ಣ ಮಾಡಿ. ಮಾತು ಬಲ್ಲವರಿಗೆ ಜಗಳವಿಲ್ಲ, ಊಟ ಬಲ್ಲವರಿಗೆ ಡ್ಯಾಶ್ ರೋಗವಿಲ್ಲ. ಪ್ರಶ್ನೆ 149. ತಿಲಕಾಷ್ಟ ಮಹಿಷ ಬಂಧನ ಎಂಬುದರ ಅರ್ಥ ಎಳ್ಳಿನ ಕಡ್ಡಿಗಳು ಮತ್ತು ಎಮ್ಮೆ ಕಟ್ಟುವ ಹಗ್ಗ. ಪ್ರಶ್ನೆ 150. ಜೋಗುಳದ ಅರ್ಥ. ಉತ್ತರ ಲಾಲಿ ಹಾಡು. ಇವು ಕನ್ನಡಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ 1ರಿಂದ 150 ಪ್ರಶ್ನೆಗಳನ್ನು ಓದಲಾಯಿತು. ಅವನು ಕನ್ನಡದ ಬಹು ಆಯ್ಕೆ ಪ್ರಶ್ನೆಗಳನ್ನು ನೋಡ್ತಾ ಇದ್ವಿ. ಈಗ 151ರಿಂದ ಪ್ರಾರಂಭ ಮಾಡೋಣ. 151ನೇ ಪ್ರಶ್ನೆ. ಮರಾಠ ಸಾಮ್ರಾಜ್ಯದ ಉನ್ನತಿಗೆ ಕಾರಣರಾದವರು ಛತ್ರಪತಿ ಶಿವಾಜಿ. ಛತ್ರಪತಿ ಶಿವಾಜಿಯ ಗುರು ಯಾರು? ದಾದಾಜಿ ಕೊಂಡದೇವ. ಪ್ರಶ್ನೆ 153. ಗಾದೆ ಪೂರ್ಣಗೊಳಿಸಿ. ತಾಳಿದವನು ಬಾಳಿಯಾನು. ಪ್ರಶ್ನೆ ಸಂಖ್ಯೆ 154. ಎರೆಗೊಬ್ಬರವನ್ನು ಯಾವುದರಿಂದ ತಯಾರಿಸುತ್ತಾರೆ? ಎರೆಹುಳು. ಪ್ರಶ್ನೆ 155. ಚಿತ್ರದುರ್ಗವನ್ನು ಆಳುತ್ತಿದ್ದ ಪಾಳೆಗಾರನ ಹೆಸರೇನು? ಮದಕರಿ ನಾಯಕ. ಪ್ರಶ್ನೆ 156. ಅಧ್ಯಕ್ಷ ಪದದ ಸ್ತ್ರೀಲಿಂಗ ರೂಪ ಅಧ್ಯಕ್ಷೆ. ಪ್ರಶ್ನೆ 157. ಗುಂಪಿಗೆ ಸೇರಿದ ಪದ ಬರೆಯಿರಿ. ಮಹಿಳೆ, ಹೆಣ್ಣು, ಹೆಂಗಸು, ಇಳೆ. ಸರಿಯಾದ ಉತ್ತರ ಇಳೆ. ಪ್ರಶ್ನೆ 158. ಅಭಿಮನ್ಯುವಿನ ಹೆಂಡತಿಯ ಹೆಸರು? ಉತ್ತರೆ. ಪ್ರಶ್ನೆ 159. ಅವರು ಪ್ಲಸ್ ಏಕೆ ಅವರೇಕೆ, ಅವಳು ಪ್ಲಸ್ ಏಕೆ ಅವಳೇಕೆ. ಪ್ರಶ್ನೆ 160. ಕಂಬಿಗಳ ಮೇಲೆ ಚಲಿಸುವುದು ರೈಲು. ಪ್ರಶ್ನೆ 161. ವಿಜಯಪುರ ಗೋಲ್ ಗುಂಬದ್, ಶ್ರವಣಬೆಳಗೊಳ ಗುಮ್ಮಟೇಶ್ವರ ವಿಗ್ರಹ. ಪ್ರಶ್ನೆ 162. ಮುಕ್ತಾಯ ಪದದ ವಿರುದ್ಧಾರ್ಥಕ ಪದ ಡ್ಯಾಶ್ ಆರಂಭ. ಮಲಿನ ನದಿಯು ಮನುಷ್ಯರ ಜೀವಕ್ಕೆ ಡ್ಯಾಶ್ ಅಪಾಯಕಾರಿ. ಪ್ರಶ್ನೆ 164. ಸುಳ್ಳು ಹೇಳಬಾರದು. ಈ ಗದ್ಯವನ್ನು ಯಾವ ಕಾದಂಬರಿಯಿಂದ ಆಯ್ದುಕೊಳ್ಳಲಾಗಿದೆ? ಪಾಪು ಗಾಂಧಿ ಬಾಪು ಗಾಂಧಿ ಆದ ಕತೆ. ಪ್ರಶ್ನೆ 165. ಚಾತುರ್ಮಾಸ ಎಂದರೆ ಉಪವಾಸ ಋತ. ಪ್ರಶ್ನೆ 166. ರಾಜೇಶನ ಜೇಬಿನಲ್ಲಿ ದುಡ್ಡಿರಲಿಲ್ಲ. ಗೆರೆ ಎಳೆದ ಪದದಲ್ಲಿರುವ ವಿಭಕ್ತಿ ಪ್ರತ್ಯಯ ರಾಜೇಶನ ಅ. ಚತುರ್ಥಿ ವಿಭಕ್ತಿ ಪ್ರತ್ಯಯ ಡ್ಯಾಶ್ ಗೆ, ಇಗೆ, ಅಕ್ಕೆ. ಪ್ರಶ್ನೆ 168. ನಾನು ಮತ್ತು ಹುಂಚಿಮರ ಈ ಗದ್ಯ ಭಾಗವನ್ನು ಯಾವ ಕಥೆಗಳ ಸಂಕಲನದಿಂದ ಆರಿಸಿಕೊಳ್ಳಲಾಗಿದೆ? ಕನಕಾಂಬರಿಯೊಂದಿಗೆ ಕಂಪಿನ ಪಯಣ. ಪ್ರಶ್ನೆ 169.
ನಾನು ದಾರಿಯಲ್ಲಿ ನಡೆದು ಹೋಗುತ್ತಿದ್ದೆ. ಈ ವಾಕ್ಯದಲ್ಲಿ ಬಳಸಬೇಕಾದ ಲೇಖನ ಚಿಹ್ನೆ ಪೂರ್ಣ ವಿರಾಮ ಚಿಹ್ನೆ. ಪ್ರಶ್ನೆ 170. ಪತ್ರ ಬರೆಯುವಾಗ ಪತ್ರದ ಮೇಲ್ಭಾಗದಲ್ಲಿ ಇರಬೇಕಾದ ಅಂಶಗಳು: ದಿನಾಂಕ, ವಿಳಾಸ, ಹೆಸರು, ಮೇಲಿನ ಎಲ್ಲವೂ. ಪ್ರಶ್ನೆ 171. ಪತ್ರಗಳನ್ನು ಬರೆಯುವಾಗ ನಾವು ಬಳಸುವ ಸೂಕ್ತ ಸಂಬೋಧನೆಗಳು ಏನನ್ನು ಸೂಚಿಸುತ್ತವೆ? ಗೌರವ. ಪ್ರಶ್ನೆ 172. ಸಂಗೊಳ್ಳಿ ರಾಯಣ್ಣನ ತಂದೆ ತಾಯಿ ಹೆಸರುಗಳು: ಭರಮಪ್ಪ ಮತ್ತು ಕೆಂಚವ್ವ. ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಎಂಬ ಕಾನೂನನ್ನು ಜಾರಿಗೊಳಿಸಿದವರು: ಬ್ರಿಟಿಷರು. ಪ್ರಶ್ನೆ 174. ಸಂಗೊಳ್ಳಿ ರಾಯಣ್ಣನ ಜನ್ಮದಿನ ಮತ್ತು ಮರಣ ದಿನ ಕ್ರಮವಾಗಿ ಆಗಸ್ಟ್ 15 ಮತ್ತು ಜನವರಿ 26. ಪ್ರಶ್ನೆ 175. ಚಳ್ಳೆಹಣ್ಣು ತಿನ್ನಿಸು. ಈ ನುಡಿಗಟ್ಟಿನ ಅರ್ಥ: ಮೋಸಗೊಳಿಸು. ಪ್ರಶ್ನೆ 176. ಮಾರಯ್ಯ ಪ್ರಿಯ ಅಮರೇಶ್ವರಲಿಂಗ. ಇದು ಯಾರ ಅಂಕಿತ ನಾಮವಾಗಿದೆ? ಆಯ್ದಕ್ಕಿ ಲಕ್ಕಮ್ಮ. ಪ್ರಶ್ನೆ 177. ಜಾಂಬವಂತ. ಈ ಪದದ ಅರ್ಥ: ಕರಡಿ. ಪ್ರಶ್ನೆ 178. ಪುರಂದರದಾಸರ ಗುರುಗಳು: ವ್ಯಾಸರಾಯ. ಪ್ರಶ್ನೆ 179. ಸಿದ್ದಯ್ಯ ಪುರಾಣಿಕರ ಕಾವ್ಯನಾಮ: ಕಾವ್ಯಾನಂದ. ಪ್ರಶ್ನೆ 180. ಮೂಡಲಮನೆ ಕವಿತೆಯನ್ನು ಬರೆದ ಕವಿ: ಚಂದ್ರಶೇಖರ್ ಕಂಬಾರ್. ಪ್ರಶ್ನೆ 181. ಪಲ್ಲವರನ್ನು ಗೆದ್ದು ಮೆರೆದವರು: ಮಯೂರ. ಪ್ರಶ್ನೆ 182. ಬರುವುದು. ಈ ಪದದ ಭೂತಕಾಲ: ಬಂದಿತು. ಹುತ್ತರಿ ಎಂಬುದು ತಮಿಳರ ಸುಗ್ಗಿ ಹಬ್ಬ. ಪ್ರಶ್ನೆ 184. ಪ್ರಕೃತಿ ಭಾವಕ್ಕೆ ಉದಾಹರಣೆ: ಈ ಮನೆ. ಪ್ರಶ್ನೆ 185. ಸಂಗೊಳ್ಳಿ ರಾಯಣ್ಣನನ್ನು ಗಲ್ಲಿಗೇರಿಸಿದ ದಿನ ಮತ್ತು ವರ್ಷ: ಜನವರಿ 26, 1831. ಪ್ರಶ್ನೆ 186. ಕುವೆಂಪು ಅವರ ಆತ್ಮಕಥನ: ನೆನಪಿನ ದೋಣಿಯಲ್ಲಿ. ಪ್ರಶ್ನೆ 187. ಒಂದು ಅಭಿಪ್ರಾಯದ ವಿವರಣೆ ಮುಂದೆ ತಿಳಿಸಿದಂತೆ ಇದೆ ಎಂದು ತೋರಿಸುವ ಸಂದರ್ಭದಲ್ಲಿ ಬಳಸುವ ಲೇಖನ ಚಿಹ್ನೆ: ವಿವರಣಾತ್ಮಕ ಚಿಹ್ನೆ. ಪ್ರಶ್ನೆ 188. ಉಪ್ಪಿಗಿಂತ ರುಚಿ ಇಲ್ಲ, ತಾಯಿಗಿಂತ ಬಂಧು ಇಲ್ಲ. ಪ್ರಶ್ನೆ 189. ತಾಯಿಗೆ ಪತ್ರ ಬರೆಯುವಾಗ ಪತ್ರದಲ್ಲಿ ಆರಂಭದ ಸಂಬೋಧನೆ ಹೀಗಿರುತ್ತದೆ: ಮಾತೃಶ್ರೀ ಅವರಿಗೆ. ಪ್ರಶ್ನೆ 190. ಕೈ ಕೆಸರಾದರೆ ಬಾಯಿ ಮೊಸರು. ಈ ಗಾದೆ ಮಾತಿನ ಅರ್ಥ: ಕಷ್ಟಪಟ್ಟು ದುಡಿದರೆ ಉತ್ತಮ ಜೀವನ ಸಿಗುತ್ತದೆ. ಪ್ರಶ್ನೆ 191. ಚಂದಿರಾಮ ಪದದ ಗ್ರಾಂಥಿಕ ರೂಪ: ಚಂದ್ರಮ. ಪ್ರಶ್ನೆ 192. ವಿರುದ್ಧಾರ್ಥಕ ಜೋಡು ನುಡಿ ಗುರುತಿಸಿ: ನೋವು, ನಲಿವು. ತಪ್ಪಾದ ಸಮಾನಾರ್ಥಕ ಪದ: ಮೇಘ, ಕತ್ತಲು. ಪ್ರಶ್ನೆ 194. ವ್ಯಕ್ತಿಯ ಭಾವನೆಗಳಿಗೆ ಅಭಿವ್ಯಕ್ತಿ ಕೊಡುವ ಕವನ: ಭಾವಗೀತೆ. ಪ್ರಶ್ನೆ 195. ಒಗಟು ಬಿಡಿಸಿ: ನೀರಲ್ಲೇ ಹುಟ್ಟೋದು, ನೀರಲ್ಲೇ ಬೆಳೆಯೋದು, ನೀರು ತಾಕಿದರೆ ಮಠಮಾಯ. ಉಪ್ಪು. ಪ್ರಶ್ನೆ 196. ಮಾತು ಆಡಿದರೆ ಹೋಯಿತು, ಮುತ್ತು ಒಡೆದರೆ ಹೋಯಿತು. ಈ ಗಾದೆಗೆ ಪೂರಕವಾದ ಗಾದೆ ಯಾವುದು? ಮಾತೆ ಮುತ್ತು, ಮಾತೆ ಮೃತ್ಯು. ಪ್ರಶ್ನೆ 197. ಇವು ಯೋಗವಾಹಕಗಳಾಗಿವೆ: ಅನುಸ್ವಾರ, ವಿಸರ್ಗ. ಪ್ರಶ್ನೆ 198. ಕನ್ನಡ ಸಾಹಿತ್ಯ ಪರಿಷತ್ತು ಸ್ಥಾಪನೆಯಾದ ವರ್ಷ: 1915. ಪ್ರಶ್ನೆ 199. ಹೊಂದಾಣಿಕೆ ಆಗದ ತತ್ಸಮ ತದ್ಭವ ಗುರುತಿಸಿ: ಯುಗ, ಜುಗ, ಬಣ್ಣ, ವರ್ಣ, ಚಂದ್ರ, ಚಂದಿರ, ಬ್ರಹ್ಮ, ಬ್ರಾಹ್ಮ.
ಇದರಲ್ಲಿ ಹೊಂದಾಣಿಕೆ ಆಗದೆ ಇರೋದು ಬ್ರಹ್ಮ ಬ್ರಾಹ್ಮ, ಉಳಿದಿದ್ದೆಲ್ಲ ಸರಿದವು. ಪ್ರಶ್ನೆ 200. ರಾಷ್ಟ್ರಕವಿ ಬಿರುದಾಂಕಿತರನ್ನು ಕಾಲಾನುಕ್ರಮದಲ್ಲಿ ಬರೆಯಿರಿ. ಗೋವಿಂದ ಪೈ, ಕುವೆಂಪು, GS ಶಿವರುದ್ರಪ್ಪ. ಪ್ರಶ್ನೆ 201. ಬಾವಿಯಲ್ಲಿ ಚಂದ್ರ ಪದ್ಯವನ್ನು ಬರೆದವರು BM ಶರ್ಮಾ. ಪ್ರಶ್ನೆ 202. ತಿಂಗಳ ಬೆಳಕು ಇದರ ಸಮಾನಾರ್ಥ ಹುಣ್ಣಿಮೆಯ ಬೆಳಕು. ಪ್ರಶ್ನೆ 203. ನೀರಿನಲ್ಲಿ ಅಥವಾ ಕನ್ನಡಿಯಲ್ಲಿ ಕಂಡಾಗ ಕಾಣುವ ನಮ್ಮ ರೂಪ ಪ್ರತಿಬಿಂಬ. ಪ್ರಶ್ನೆ 204. ಕೆಳಗಿನ ಪದಗಳಲ್ಲಿ ಗುಂಪಿಗೆ ಸೇರಿದ ಪದ ಗುರುತಿಸಿ. ಆಗಸ, ಅಗಸ, ಆಕಾಶ, ಬಾನು. ಅಗಸ. ಪ್ರಶ್ನೆ 205. ಗೋಪಿ ಮತ್ತು ಪುಟ್ಟು ಬಾವಿಯಲ್ಲಿ ಏನು ನೋಡಿದರು? ಚಂದ್ರ. ಪ್ರಶ್ನೆ 206. ಕೆಳಗೆ ಕೊಟ್ಟಿರುವ ವಾಕ್ಯವನ್ನು ಸರಿಪಡಿಸಿ ಬರೆಯಿರಿ. ಪುಟ್ಟುವು ಎಳೆತದ ಬಿದ್ದ ರಭಸಕ್ಕೆ. ಎಳೆತದ ರಭಸಕ್ಕೆ ಪುಟ್ಟುವು ಬಿದ್ದ. ಪ್ರಶ್ನೆ 207. ಮರ ಈ ಪದದ ಬಹುವಚನ ರೂಪ ಮರಗಳು. ಪ್ರಶ್ನೆ 208. ಬ್ರಿಟಿಷರಿಗೆ ಭಾರತವನ್ನು ಬಿಟ್ಟು ತೊಲಗಿ ಎಂದು ಎಚ್ಚರಿಕೆ ನೀಡಿದವರು ಮಹಾತ್ಮ ಗಾಂಧೀಜಿ. ಪ್ರಶ್ನೆ 209. ಎಲ್ಲಿಗೆ ಹೋಗುತ್ತಿರುವೆ ಮಗು? ಈ ವಾಕ್ಯದಲ್ಲಿ ಬಳಸಿರುವ ಲೇಖನ ಚಿಹ್ನೆ ಪ್ರಶ್ನಾರ್ಥಕ. ಪ್ರಶ್ನೆ 210. ಇದು ಅನ್ವರ್ಥನಾಮಕ್ಕೆ ಉದಾಹರಣೆ. ವ್ಯಾಪಾರಿ. ಪ್ರಶ್ನೆ 211. ಬಾರ್ಬರಾ ಯಾವ ಸಮಸ್ಯೆಯಿಂದ ನರಳುತ್ತಿದ್ದಳು? ಕುತ್ತಿಗೆಯ ಸೆಳೆತ ಮತ್ತು ಕೈಕಾಲುಗಳ ನೋವು. ಪ್ರಶ್ನೆ 212. ಲಿಖಿತಾಳ ವ್ಯಾಸಂಗದ ಕೊನೆಯ ವರ್ಷವಾಗಿತ್ತು. ಗೆರೆ ಎಳೆದ ಪದವು ನಾಮಪದ. ಲಿಖಿತ ಅನ್ನೋದು ನಾಮಪದ. ಪ್ರಶ್ನೆ 213. ಇವುಗಳಲ್ಲಿ ತಪ್ಪಾದ ಅರ್ಥವನ್ನು ಗುರುತಿಸಿ. ಖಗ ಪಕ್ಷಿ, ರಾಕ್ಷಸರು ಕಾಪಾಡುವವರು, ಮೃಗ ಪ್ರಾಣಿ, ಶುಕ ಗುಬ್ಬಚ್ಚಿ. ನೋಡ್ರಿ ಇನ್ನೊಂದ್ಸತಿ ಹೇಳ್ತೀನಿ. ಖಗ ಅಂದ್ರೆ ಪಕ್ಷಿ, ಸರಿಯಾದ ಉತ್ತರ. ರಕ್ಷಕರು ಅಂತಂದ್ರೆ ಕಾಪಾಡುವವರು, ಮೃಗ ಅಂದ್ರ ಪ್ರಾಣಿ, ಶುಕ ಅಂತಂದ್ರ ಗುಬ್ಬಚ್ಚಿ. ಇದ್ರಾಗ ತಪ್ಪಾಗಿರೋದು ಏನಪ್ಪಾ ಅಂತಂದ್ರೆ ಶುಕ ಗುಬ್ಬಚ್ಚಿ. ನೆಕ್ಸ್ಟ್ ಪ್ರಶ್ನೆ 214. ನಿಮ್ಮ ವಿನಂತಿಯನ್ನು ಸ್ವೀಕರಿಸಿದ್ದೇವೆ. ಗೆರೆ ಎಳೆದ ಪದದಲ್ಲಿರುವ ವಿಭಕ್ತಿ ಪ್ರತ್ಯಯ ವಿನಂತಿಯನ್ನು ಅಂದ್ರೆ ಹಣ್ಣು ಅಂತಕ್ಕಂಥದ್ದು ದ್ವಿತೀಯ ಆಗ್ತತಿ. ಪ್ರಶ್ನೆ 215. ಅಯ್ಯಯ್ಯೋ ಅಂದೆ. ಈ ವಾಕ್ಯದಲ್ಲಿರುವ ಲೇಖನ ಚಿಹ್ನೆ ಭಾವ ಸೂಚಕ. ಪ್ರಶ್ನೆ 216. ಜರೂರು ಈ ಪದದ ಸಮಾನಾರ್ಥಕ ಪದ ತುರ್ತು. ಪ್ರಶ್ನೆ 217. ದೊಡ್ಡಮ್ಮನಿಗೆ ಪತ್ರ ಬರೆಯುವಾಗ ಬಳಸುವ ಸಂಬೋಧನೆ ಮಾತೋಶ್ರೀ ಸಮಾನ. ಪ್ರಶ್ನೆ 218. ಕಿತ್ತೂರು ರಾಣಿ ಚೆನ್ನಮ್ಮನ ದತ್ತು ಪುತ್ರನ ಹೆಸರೇನು? ಶಿವಲಿಂಗಪ್ಪ. ಪ್ರಶ್ನೆ 219. ಗಿಡಮರ ಎಂಬ ಕವನವನ್ನು ಬರೆದವರು ಸತ್ಯಾನಂದ ಪಾತ್ರೋಟ್. ಪ್ರಶ್ನೆ 220. ಕಡಲುಕ್ಕುವ ಚೇತನ ಎಲ್ಲಿ ಕಾಣು ಬರುತ್ತದೆ? ರೆಂಬೆ, ಕೊಂಬೆ, ಚಿಗುರಿನಲ್ಲಿ. ಪ್ರಶ್ನೆ 221. ಹಾಳು ಕೊಂಪೆ ಈ ಪದದ ಅರ್ಥ ನಾಶ ಹೊಂದಿದ ಊರು. ಪ್ರಶ್ನೆ 222. ಯಾರೇ ಏನೇ ಮಾಡಿದರೂ ಗಿಡಮರ ಏನು ಮಾಡುತ್ತವೆ? ಮೌನ ವಹಿಸುತ್ತವೆ. ಪ್ರಶ್ನೆ 223. ಡ್ಯಾಶ್ ಮೇಲೆ ಹಾಲನ್ನು ಇಡಲಾಗಿದೆ. ಬಿಟ್ಟ ಸ್ಥಳಕ್ಕೆ ಸೂಕ್ತವಾದದ್ದನ್ನು ಆರಿಸಿ ಬರೆಯಿರಿ. ಒಲೆಯ ಮೇಲೆ ಹಾಲನ್ನು ಇಡಲಾಗಿದೆ. ಪ್ರಶ್ನೆ 224. ಅತ್ತೆ ಈ ಪದದ ವಿರುದ್ಧ ಲಿಂಗ ರೂಪ ಮಾವ. ಪ್ರಶ್ನೆ 225. ಮಾರಯ್ಯ ಪ್ರಿಯ ಅಮರೇಶ್ವರ ಲಿಂಗ ಈ ಅಂಕಿತ ನಾಮದಿಂದ ಪ್ರಸಿದ್ಧಗೊಂಡವರು ಆಯ್ದಕ್ಕೆ ಲಕ್ಕಮ್ಮ.
ಪ್ರಶ್ನೆ 226 ದರ್ಶಿನಿ ಕೆಂಪು ಲಂಗವನ್ನು ತೊಟ್ಟಿದ್ದಾಳೆ. ಕೆಂಪು ಎಂಬುದರ ಪದವು ಗುಣವಿಶೇಷಣ. ಪ್ರಶ್ನೆ 227 ವಿಮಾನ ನಿಲ್ದಾಣ ತುಂಬಾ ಸುಂದರವಾಗಿದೆ. ಈ ವಾಕ್ಯದಲ್ಲಿರುವ ಗುಣವಿಶೇಷಣ ಸುಂದರ. ಪ್ರಶ್ನೆ 228 ಸಕ್ಕರೆಯಾಯಿತು. ಈ ಪದದ ಬಿಡಿಸಿದ ರೂಪ ಸಕ್ಕರೆ ಪ್ಲಸ್ ಆಯಿತು. ಪ್ರಶ್ನೆ 229 ಮೇಘದೂತ ಕೃತಿಯನ್ನು ಬರೆದವರು ದ.ರಾ. ಬೇಂದ್ರೆ. ಪ್ರಶ್ನೆ 230 ಕಂಬನಿ ಪದ ಯಾವ ಸಂಧಿಗೆ ಉದಾಹರಣೆಯಾಗಿದೆ? ಆದೇಶ ಸಂಧಿ. ಪ್ರಶ್ನೆ 231 ಮೇಲೆ ಪ್ಲಸ್ ಇಟ್ಟುಕೊಂಡು ಇದರ ಕೂಡಿಸಿದ ರೂಪ ಮೇಲಿಟ್ಟುಕೊಂಡು. ದಾಸರೆಂದರೆ ಪುರಂದರ ದಾಸರಯ್ಯ ಎಂದು ಹೇಳಿದವರು ವ್ಯಾಸರಾಯ. ಪ್ರಶ್ನೆ 233 ಸಹಕಾರ ಈ ಪದದ ವಿರುದ್ಧ ಪದ ಅಸಹಕಾರ. ಪ್ರಶ್ನೆ 234 ಅವರಿಗೆ ತಂತ್ರಜ್ಞಾನದಲ್ಲಿ ಅನುಭವವಿದೆ. ಗೆರೆ ಎಳೆದ ಪದದ ವಿರುದ್ಧ ಪದ ಅನುಭವ. ವಿರುದ್ಧ ಪದ ಅನನುಭವ. ಪ್ರಶ್ನೆ 235 ಸಿದ್ದಯ್ಯ ಪುರಾಣಿಕ್ ಅವರ ಅಂಕಿತ ನಾಮ ಕಾವ್ಯಾನಂದ. ಪ್ರಶ್ನೆ 236 ರೈತನು ಭತ್ತವನ್ನು ಚೀಲದಲ್ಲಿ ತುಂಬುವನು. ಈ ವಾಕ್ಯದಲ್ಲಿರುವ ಕ್ರಿಯಾಪದ ತುಂಬು. ಪ್ರಶ್ನೆ 237 ನೀರಿನ ಮೇಲೆ ಪ್ರಯಾಣ ಮಾಡಲು ಬಳಸುವ ಸಾಧನ ದೋಣಿ. ಪ್ರಶ್ನೆ 238 ಕರಗ ಇದೊಂದು ಉತ್ಸವದ ಹೆಸರು. ಪ್ರಶ್ನೆ 239 ರಾಜು ತೋಟದಲ್ಲಿ ಕೆಲಸ ಮಾಡುತ್ತಾನೆ. ಗೆರೆ ಎಳೆದ ಪದದ ಭವಿಷ್ಯತ್ ಕಾಲ ರೂಪ ಮಾಡುವನು. ಪ್ರಶ್ನೆ ಸಂಖ್ಯೆ 240 ಇವುಗಳಲ್ಲಿ ತಪ್ಪಾದ ಜೋಡಿಯನ್ನು ಗುರುತಿಸಿ. ಹರಿಭಕ್ತಿ ಸಾರ ಪುರಂದರದಾಸರು. ಪ್ರಶ್ನೆ 241 ಭಾರತದ ಸ್ವಾತಂತ್ರ್ಯದ ಚಳುವಳಿ ಯಾರ ತತ್ವದಲ್ಲಿ ಬೆಳೆಯಿತು? ಗಾಂಧಿ ತತ್ವ. ಪ್ರಶ್ನೆ 242 ಇವುಗಳಲ್ಲಿ ಗುಂಪಿಗೆ ಸೇರಿದ ಪದ ಬರೆಯಿರಿ. ಸ್ನೇಹಿತ, ಗೆಳೆಯ, ಲೇಖಕ, ಒಡನಾಡಿ. ಲೇಖಕ. ಪ್ರಶ್ನೆ 243 ಯಾವುದು ಕನ್ನಡಿಯ ಬಿಂಬ? ನನ್ನದೆಂಬುದು. ಪ್ರಶ್ನೆ 244 ರೈತನ ಹಂಬಲ ಯಾವುದು? ಸತತ ದುಡಿಮೆ. ಪ್ರಶ್ನೆ 245 ರಾಜಮ್ಮ ಎಲ್ಲಿಗೆ ಹೋಗಬೇಕಿತ್ತು? ದೂರದ ಹೊಳೆಪುರಕ್ಕೆ. ಪ್ರಶ್ನೆ 246 ಯಾರ ಪತನದ ನಂತರ ವಿಜಯನಗರ ಬೆಳೆಯಿತು? ಹೊಯ್ಸಳರು. ಪ್ರಶ್ನೆ 247 ವೈದ್ಯರು ನಮ್ಮ ಮನೆಗೆ ಬರುವರು. ಈ ವಾಕ್ಯವನ್ನು ವರ್ತಮಾನ ಕಾಲದಲ್ಲಿ ಬರೆದಾಗ ವೈದ್ಯರು ನಮ್ಮ ಮನೆಗೆ ಬರುತ್ತಾರೆ. ಯಾವುದು ಉರಿಯಲಿಲ್ಲ, ಆರಲಿಲ್ಲ? ಬಾಳ ಹಣತೆ. ಪ್ರಶ್ನೆ 249 ಕೊಟ್ಟಿರುವ ವಾಕ್ಯಗಳಲ್ಲಿ ಪ್ರಕೃತಿ ಭಾವ ಹೊಂದಿರುವ ವಾಕ್ಯವನ್ನು ಗುರುತಿಸಿ. ಹೋ ನಿಧಿ ಸಿಕ್ಕಿತು. ಪ್ರಶ್ನೆ 250 ಇದು ಆಗಮ ಸಂಧಿಗೆ ಉದಾಹರಣೆಯಾಗಿದೆ. ಗುರು ಅಡ್ಡು. ಗುರು ಪ್ಲಸ್ ಅನ್ನು ಗುರುವನ್ನು. ಪ್ರಶ್ನೆ 251 ಕೆಳಗಿನವುಗಳಲ್ಲಿ ಗುಂಪಿಗೆ ಸೇರಿದ ಪದ ಬರೆಯಿರಿ. ಅಭಿನಂದನ, ಪುನೀತ, ರಾಣಿ, ರಮೇಶ. ರಾಣಿ. ಆ, ಈ, ಉ, ಬು ಎಂಬುವು ದೀರ್ಘ ಸ್ವರ. ಬ, ಫ, ಗ, ಧ ಎಂಬುವು ಸಪ್ರಾಣ. ನೋಡ್ರಿ, ಬ, ಪ, ಗ, ದ ಎಂಬುದೇನ ಆಗ್ತಾವಂತಂದ್ರೆ ಮಹಾಪ್ರಾಣಾಕ್ಷರಗಳು ಆಗ್ತಾವ. ಪ್ರಶ್ನೆ ಸಂಖ್ಯೆ 254 ಭಾಷೆಯ ಅತ್ಯಂತ ಚಿಕ್ಕ ಘಟಕವೆಂದರೆ ವಾಕ್ಯ. ಪ್ರಶ್ನೆ ಸಂಖ್ಯೆ 255
ವರ್ಣಮಾಲೆಯಲ್ಲಿರುವ ಮಹಾಪ್ರಾಣಾಕ್ಷರಗಳ ಸಂಖ್ಯೆ 10. ನಮ್ಮ ವರ್ಣಮಾಲೆಯಲ್ಲಿ ಅಂ ಎಂಬುದು ಡ್ಯಾಶ್ ಆಗಿದೆ, ಅನುಸ್ವರ. ಪ್ರಶ್ನೆ ಸಂಖ್ಯೆ 257. ವಿಜಾತಿಯ ಸಂಯುಕ್ತಾಕ್ಷರ ಇರುವ ಪದ ಪಲ್ಯ. ಪ್ರಶ್ನೆ ಸಂಖ್ಯೆ 258. ಕೆಳಗಿನವುಗಳಲ್ಲಿ ಕಂಠ್ಯ ಧ್ವನಿಯಾಗಿರುವುದು ಕ, ಗ. ಪ್ರಶ್ನೆ ಸಂಖ್ಯೆ 259. ಆನೆ ಪದದಲ್ಲಿ ಇರುವ ಸ್ವರಗಳು 2. ಪ್ರಶ್ನೆ ಸಂಖ್ಯೆ 260. ಕನ್ನಡ ವರ್ಣಮಾಲೆಯಲ್ಲಿರುವ ಸಂಧ್ಯಾಕ್ಷರಗಳು ಯಾವುವು? ಐ ಮತ್ತು ಔ. ಪ್ರಶ್ನೆ 261. ಸ್ವತಂತ್ರವಾಗಿ ಉಚ್ಚಾರವಾಗದ ಅಕ್ಷರಗಳನ್ನು ಹೀಗೆ ಕರೆಯುತ್ತಾರೆ. ಸ್ವತಂತ್ರವಾಗಿ ಉಚ್ಚಾರವಾಗದ ಅಕ್ಷರಗಳನ್ನು ಹೀಗೆ ಕರೆಯುತ್ತಾರೆ. ವ್ಯಂಜನ. ಪ್ರಶ್ನೆ ಸಂಖ್ಯೆ 262. ಚ ಈ ಅಕ್ಷರದ ಉತ್ಪತ್ತಿ ಸ್ಥಾನ ಇದಾಗಿದೆ, ತಾಲವ್ಯ. ಪ್ರಶ್ನೆ 263. ಕನ್ನಡ ವರ್ಣಮಾಲೆಯ ವಿವರ ಇರುವ ಕನ್ನಡದ ಒಂದು ಶಾಸನ ಕೆರೆ ಸಂತೆ ಶಾಸನ. ಪ್ರಶ್ನೆ 264. ಗುರು ಪದದಲ್ಲಿರುವ ಸ್ವರಗಳು 2. ಪ್ರಶ್ನೆ 265. ಕನ್ನಡದ ವರ್ಣಮಾಲೆಯಲ್ಲಿನ ವರ್ಗೀಯ ವ್ಯಂಜನಗಳಲ್ಲಿನ ಪಂಚಮಾಕ್ಷರಗಳನ್ನು ಏನೆಂದು ಕರೆಯುತ್ತಾರೆ? ಕನ್ನಡ ವರ್ಣಮಾಲೆಯಲ್ಲಿನ ವರ್ಗೀಯ ವ್ಯಂಜನಗಳಲ್ಲಿನ ಪಂಚಮಾಕ್ಷರಗಳನ್ನು ಏನೆಂದು ಕರೆಯುತ್ತಾರೆ? ಅನುನಾಸಿಕ ಅಕ್ಷರಗಳು. ಹೌದು. ನೆಕ್ಸ್ಟ್ 266. ಕನ್ನಡ ಲಿಪಿಯ ಮೂಲ ಬ್ರಾಹ್ಮಿ ಲಿಪಿ. ನೆಕ್ಸ್ಟ್ ಪ್ರಶ್ನೆ 267. ಅನುಸ್ವಾರ ಮತ್ತು ವಿಸರ್ಗಗಳಿಗೆ ಇವುಗಳ ಸಹಕಾರ ಬೇಕಾಗಿಲ್ಲ. ಯಾವುದೇ ಸ್ವರಗಳ ವರ್ಗೀಯ ಸಹಕಾರ. ಪ್ರಶ್ನೆ 268. ಸ್ವರಾಕ್ಷರಗಳ ಆಶ್ರಯವಿಲ್ಲದೆ ಉಚ್ಚರಿಸಲಾಗದ ವರ್ಣಗಳು ಯೋಗವಾಹಗಳು. ಪ್ರಶ್ನೆ 269. ವ್ಯಂಜನಕ್ಕೆ ಸ್ವರ ಸೇರಿದರೆ ಗುಣಿತಾಕ್ಷರ. ಪ್ರಶ್ನೆ 270. ವ್ಯಂಜನಕ್ಕೆ ವ್ಯಂಜನ ಸೇರಿದರೆ ಸಂಯುಕ್ತಾಕ್ಷರ. ಅರಮನೆ ಈ ಪದದಲ್ಲಿರುವ ಒಟ್ಟು ಸ್ವರಗಳ ಸಂಖ್ಯೆ 4. ಹ ರಾಮ ಎಂಬುದು ಡ್ಯಾಶ್ಯಕ್ಕೆ ಉದಾಹರಣೆ, ಪ್ಲುತಸ್ವರ. ಪ್ರಶ್ನೆ 273. ಕನ್ನಡದಲ್ಲಿ ಎಷ್ಟು ಯೋಗವಾಹಗಳಿವೆ? 2. ಪ್ರಶ್ನೆ 274. ತಾನು ಎಂಬುದು ಡ್ಯಾಶ್ ಸರ್ವನಾಮ, ಆತ್ಮಾರ್ಥಕ. ಪ್ರಶ್ನೆ 275. ಅನುನಾಸಿಕಗಳು ಎಷ್ಟು? 5. ಪ್ರಶ್ನೆ 276. ಕೆಲವು ಎಂಬ ಪದ ಡ್ಯಾಶ್ ವಾಚಕ, ಪರಿಮಾಣ. ಪ್ರಶ್ನೆ 277. ಅವನ, ಅವಳ, ಅಲ್ಲಿ ಎಂಬುದು ಸರ್ವನಾಮಗಳು. ಪ್ರಶ್ನೆ 278. ವರ್ಣಮಾಲೆಯಲ್ಲಿ ಅಂ ಅಕ್ಷರಕ್ಕೆ ಈ ಹೆಸರಿದೆ, ಅನುಸ್ವಾರ. ಯ, ನ, ಮ ಅಕ್ಷರಗಳಿಗೆ ಈ ಹೆಸರಿದೆ, ಅನುನಾಸಿಕಗಳು. ಪ್ರಶ್ನೆ ಸಂಖ್ಯೆ 280. ಕನ್ನಡ ವರ್ಣಮಾಲೆಯಲ್ಲಿ ಎಷ್ಟು ವರ್ಗೀಯ ವ್ಯಂಜನಗಳಿವೆ? 25. ಪ್ರಶ್ನೆ 281. ಐ, ಅವುಗಳಿಗೆ ವ್ಯಾಕರಣದಲ್ಲಿ ಈ ಹೆಸರಿದೆ, ಸಂಧ್ಯಾಕ್ಷರಗಳು. ಪ್ರಶ್ನೆ ಸಂಖ್ಯೆ 282. ಪಾಠಶಾಲೆ ಪದದಲ್ಲಿನ ಟ ಎಂಬುದು ಮಹಾಪ್ರಾಣಾಕ್ಷರ. ಪ್ರಶ್ನೆ ಸಂಖ್ಯೆ 283. ಯ, ಯ, ನ, ನ ಮತ್ತು ಮ ಧ್ವನಿಗಳು ಅನುನಾಸಿಕ ಧ್ವನಿಗಳು. ಪ್ರಶ್ನೆ ಸಂಖ್ಯೆ 284. ಪ್ಲುತದಲ್ಲಿರುವ ಮಾತ್ರೆಗಳ ಸಂಖ್ಯೆ 3. ಪ್ರಶ್ನೆ ಸಂಖ್ಯೆ 285. ಇದು ಸಂಧ್ಯಾಕ್ಷರವಾಗಿದೆ, ಐ. ಪ್ರಶ್ನೆ ಸಂಖ್ಯೆ 286. ಆಕಾಶದಲ್ಲಿ ಕಪ್ಪು ಮೋಡಗಳು ಇವೆ. ಈ ವಾಕ್ಯದ ವಿಶೇಷಣ ಕಪ್ಪು. ಪ್ರಶ್ನೆ ಸಂಖ್ಯೆ 287. ಕನ್ನಡ ವರ್ಣಮಾಲೆಯಲ್ಲಿರುವ ವರ್ಗೀಯ ವ್ಯಂಜನಗಳ 1ನೇ ಮತ್ತು 3ನೇ ಅಕ್ಷರಗಳು ಅಲ್ಪ ಪ್ರಾಣಗಳು.
ಪ್ರಶ್ನೆ 288 ಗಾನಿಗ ಎಂಬುದು ಅನ್ವರ್ಥನಾಮ. ಪ್ರಶ್ನೆ 289 ಕನ್ನಡ ವರ್ಣಮಾಲೆಯಲ್ಲಿರುವ ಅನುನಾಸಿಕಗಳ ಸಂಖ್ಯೆ 5. ಪ್ರಶ್ನೆ 290 ಅನುಸ್ವಾರ ವಿಸರ್ಗ ಇವು ಯೋಗವಾಹಗಳು. ಪ್ರಶ್ನೆ 291 ಕೆಳಗಿನವುಗಳಲ್ಲಿ ಸಜಾತಿಯ ಸಂಯುಕ್ತಾಕ್ಷರ ಪದ ಚಿಕ್ಕಪ್ಪ. ಪ್ರಶ್ನೆ 292 ಸೂರ್ಯ, ಸುಗ್ಗಿ, ವಸ್ತ್ರ, ಅಕ್ಕರ, ಶಸ್ತ್ರ, ಹಬ್ಬ ಇವುಗಳಲ್ಲಿ ಸಜಾತಿಯ ಸಂಯುಕ್ತಾಕ್ಷರಗಳನ್ನು ಬೇರ್ಪಡಿಸಿ ಕ್ರಮವಾಗಿ ಬರೆಯಿರಿ. ಅಕ್ಕರ, ಸುಗ್ಗಿ, ಹಬ್ಬ. ಪ್ರಶ್ನೆ 293 ಮಗು ಪದದ ಬಹುವಚನ ರೂಪ ಮಕ್ಕಳು. ಪ್ರಶ್ನೆ 294 ವಚನ ಎಂದರೆ ಮಾತು. ಪ್ರಶ್ನೆ 295 ಪ್ರತಿ ವರ್ಗದ 2 ಮತ್ತು 4ನೇ ಅಕ್ಷರಗಳು ಮಹಾಪ್ರಾಣಗಳು. ಪ್ರಶ್ನೆ 296 ವ್ಯಾಕರಣದಲ್ಲಿ ಮಾತ್ರೆ ಎಂದರೆ ಅಕ್ಷರಗಳನ್ನು ಉಚ್ಚರಿಸಲು ತೆಗೆದುಕೊಳ್ಳುವ ಕಾಲ. ಪ್ರಶ್ನೆ 297 ಹುಲ್ಲುಗಾವಲು ಎಂಬ ಪದದಲ್ಲಿ ಡ್ಯಾಶ್ ಸಂಧಿ ಇದೆ. ಆದೇಶ. ಪ್ರಶ್ನೆ 298 ರಸ ಪ್ಲಸ್ ಅತಳ ಇದನ್ನು ಕೂಡಿಸಿದರೆ ರಸಾತಳ. ಪ್ರಶ್ನೆ 299 ಸದ್ಭಾವನೆ ಈ ಪದವನ್ನು ಬಿಡಿಸಿದರೆ ಸತ್ ಪ್ಲಸ್ ಭಾವನೆ ಸದ್ಭಾವನೆ. ಪ್ರಶ್ನೆ 300 ದಗ ದಗ ಎಂಬುದು ಅನುಕರಣ ಅವ್ಯಯ. ಇವು ಕನ್ನಡದಲ್ಲಿರ್ತಕ್ಕಂಥ ಯಾವುದೇ ಒಂದು ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಕೇಳತಕ್ಕಂಥ ಪ್ರಶ್ನೆಗಳು ಆಗಿದವು.